ಹಾಯ್ ಫ್ರೆಂಡ್ಸ್, ಇಂದಿನ ಎಪಿಸೋಡ್ನಲ್ಲಿ ನಾವು ಹೈದರ್ ಅಲಿಗೆ ಮೈಸೂರು ಆಡಳಿತವನ್ನು ಪಡೆಯುವಲ್ಲಿ ಬಂದ ಸಂಘರ್ಷಗಳು, ಒಳಸಂಚುಗಳ ಬಗ್ಗೆ ನೋಡಿದ್ದೇವೆ. ಹಾಗೂ ತಮಗೆ ಎದುರಾದ ಸಮಸ್ಯೆಗಳನ್ನು ಹೇಗೆ ಎದುರಿಸಿದರು ಹಾಗೂ ಖೇಂಡೇರಾವ್ನ ವಿರುದ್ಧ ಹೈದರ್ ಅಲಿ ಹೇಗೆ ಸೇಡು ತೀರಿಸಿಕೊಂಡರು ಅನ್ನೋದನ್ನು ಕೂಡ ತಿಳಿದುಕೊಂಡಿದ್ದೇವೆ. ರಾಜ್ಯದಿಂದ ಹೊರಹಾಕಲ್ಪಟ್ಟರು, ಎದೆಗುಂದದೆ ಮತ್ತು ಸೈನ್ಯವನ್ನು ಒಟ್ಟುಗೂಡಿಸಿ ಮೈಸೂರಿನ ಅಧಿಕಾರವನ್ನು ಪಡೆದುಕೊಂಡ ಹೈದರ್ ಅಲಿ ಮುಂದುವರೆದ ಭಾಗ ಇದು. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಪಲ್ಲವಿ ಪಯಣ ಚಾನಲ್ಗೆ ಹಾಗೂ ಮೈಸೂರು ರಾಜವಂಶದ ಇತಿಹಾಸ ಸರಣಿಯ 13ನೇ ಎಪಿಸೋಡ್ಗೆ ಸ್ವಾಗತ. ಸ್ನೇಹಿತರೆ, ಹೈದರ್ ಅಲಿ ಮೈಸೂರಿನ ಅಧಿಕಾರ ಪಡೆದುಕೊಂಡ ಬಗ್ಗೆ ಹಿಂದಿನ ಎಪಿಸೋಡ್ನಲ್ಲಿ ನೋಡಿದ್ದೇವೆ. ಇಂದಿನ ಈ ಹೊಸ ಎಪಿಸೋಡ್ನಲ್ಲಿ ಅಧಿಕಾರ ವಹಿಸಿಕೊಂಡ ಬಳಿಕ ಹೈದರ್ ಅಲಿ ಇಟ್ಟ ಮೊದಲ ಹೆಜ್ಜೆ ಏನು, ಆಡಳಿತದಲ್ಲಿ ಏನೆಲ್ಲ ಬದಲಾವಣೆಗಳು ಆದವು, ಆಡಳಿತದಲ್ಲಿ ಎದುರಾದ ಸವಾಲುಗಳೇನು ಅನ್ನೋದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ಸರಣಿ ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕಂದ್ರೆ ಇಂದಿನ ಎಪಿಸೋಡ್ಗಳನ್ನು ನೀವು ನೋಡಬೇಕು. ನೀವಿನ್ನು ನೋಡಿಲ್ಲ ಅಂದರೆ ಅವುಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತದೆ, ಅದನ್ನು ನೀವು ನೋಡಬಹುದು. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ. ಸ್ನೇಹಿತರೆ, ಹೈದರ್ ಅಲಿ ಈಗ ಮೈಸೂರು ರಾಜ್ಯದ ನಿಜವಾದ ಆಡಳಿತಗಾರನಾಗಿದ್ದಾನೆ. ಆದರೆ ಅಧಿಕಾರವನ್ನು ಪಡೆಯುವುದು ಒಂದು ಭಾಗ ಮಾತ್ರ. ಅದನ್ನು ವಿವರಿಸುವುದು ಮತ್ತು ಸ್ಥಿರಗೊಳಿಸುವುದು ಇನ್ನು ದೊಡ್ಡ ಸವಾಲು. ಹೀಗೆ ಹೈದರ್ ಅಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು, ತನ್ನ ಶಕ್ತಿಯನ್ನು ಸಾಬೀತುಪಡಿಸಲು ಮತ್ತು ದಕ್ಷಿಣ ಭಾರತದಲ್ಲಿ ತನ್ನ ಪ್ರಭಾವವನ್ನು ಸ್ಥಾಪಿಸಲು ಮುಂದಾಗುತ್ತಾನೆ. ಮೈಸೂರಿನ ಅಧಿಕಾರ ವಹಿಸಿಕೊಂಡ ಬಳಿಕ ಹೈದರ್ ಅಲಿ ತನ್ನ ಸಾಮ್ರಾಜ್ಯವನ್ನು ಉತ್ತರದತ್ತ ವಿವರಿಸೋಕೆ ಆರಂಭಿಸಿದನು. ಈ ವಿಸ್ತರಣೆಯಲ್ಲಿ 2 ಪ್ರಮುಖ ಪ್ರಾಂತ್ಯಗಳನ್ನು ಗುರಿಯಾಗಿಸಿ ಅವುಗಳ ಮೇಲೆ ಜಯ ಸಾಧಿಸಿದನು. ಆ ಪ್ರಾಂತ್ಯಗಳೇ ಸಿರಾ ಹಾಗೂ ಬೇದ್ನೂರು. ಶಿರಾ ಪ್ರದೇಶವನ್ನು ಹೈದರ್ ಅಲಿ ಮರಾಠರಿಂದ ವಶಪಡಿಸಿಕೊಂಡರು. ಅದಾದ ನಂತರ ಬೇದೂರಿನಲ್ಲಿ ನಡೆದ ರಾಜಕೀಯ ಗೊಂದಲವನ್ನು ಉಪಯೋಗಿಸಿಕೊಂಡು ಅಲ್ಲಿನ ರಾಜನ ವಿರುದ್ಧ ಹೋರಾಡಿ ತನ್ನ ಪ್ರಭಾವವನ್ನು ಸ್ಥಾಪಿಸಿದರು. ಇಲ್ಲಿಗೆ ಹೈದರ್ ಅಲಿ ಸುಮ್ಮನಾಗಲಿಲ್ಲ. 1763ರಲ್ಲಿ ಅವರು ಬೇದೂರಿನ ರಾಜಧಾನಿಯಾಗಿದ್ದ ಇಕ್ಕೇರಿ ನಗರವನ್ನು ಕೂಡ ವಶಪಡಿಸಿಕೊಂಡರು. ಅಲ್ಲಿ ಅವರಿಗೆ ಅಪಾರ ಖಜಾನೆ ಸಿಕ್ಕಿತು. ಈ ಜಯದ ನಂತರ ಅವರು ಆ ನಗರವನ್ನು ಹೈದರ ನಗರ ಅಂತ ಮರುನಾಮಕರಣ ಮಾಡಿದರು. ಅಷ್ಟೇ ಅಲ್ಲ, ಅವರು ಹೈದರ್ ಅಲಿ ಖಾನ್ ಬಹದ್ದೂರ್ ಅನ್ನೋ ಬಿರುದನ್ನು ಕೂಡ ಸ್ವೀಕರಿಸಿದ್ದರು. ಈ ಬಿರುದನ್ನು ಅವರಿಗೆ ಸಿರಾ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದಕ್ಕಾಗಿ ಸಲಾಬತ್ ಜಂಗ್ ಗೌರವವಾಗಿ ನೀಡಿದನು. ತಮ್ಮ ಕುಟುಂಬವನ್ನು ಅಲ್ಲಿ ಸ್ಥಳಾಂತರಿಸಿ ಅದನ್ನು ಒಂದು ಸುರಕ್ಷಿತ ಕೋಟೆಯಂತೆ ಬಳಸಲು ಯತ್ನಿಸಿದರು. ಹಾಗೂ ಅವರು ಅಲ್ಲಿನ ಆಡಳಿತವನ್ನು ಸಂಪೂರ್ಣವಾಗಿ ಬದಲಿಸಿ ಹೊಸ ನಾಣ್ಯಗಳನ್ನು ಹೊರತಂದರು ಮತ್ತು ತೂಕ ಮಾಪನದ ಹೊಸ ವ್ಯವಸ್ಥೆಯನ್ನು ಸ್ಥಾಪಿಸಿದರು. ಕೇವಲ ಯುದ್ಧಗಳ ಮೇಲೆ ಮಾತ್ರ ಹೈದರ್ ಅಲಿ ಗಮನ ಹರಿಸುತ್ತಿರಲಿಲ್ಲ, ಕುಟುಂಬದತ್ತ ಕೂಡ ಅವರ ಗಮನವಿತ್ತು. ವಿಶೇಷವಾಗಿ ತಮ್ಮ ಮಗ ಟಿಪ್ಪು ಸುಲ್ತಾನ್ಗೆ ಉತ್ತಮ ಶಿಕ್ಷಣ ನೀಡಲು ವಿಶೇಷ ಗಮನ ಹರಿಸಿದರು. ಯಾಕಂದ್ರೆ ಹೈದರ್ ಅಲಿ ಹೆಚ್ಚಿನ ಶಿಕ್ಷಣ ಪಡೆದಿರಲಿಲ್ಲ, ಅವರು ಶಿಕ್ಷಣದಿಂದ ವಂಚಿತರಾಗಿದ್ದರು. ಆದರೆ ಅವರಿಗೆ ಶಿಕ್ಷಣದ ಮಹತ್ವ ಗೊತ್ತಿತ್ತು. ಹೀಗಾಗಿ ಮಗನಿಗೆ ಉತ್ತಮ ಶಿಕ್ಷಣ ನೀಡೋಕೆ ಮುಂದಾಗುತ್ತಾರೆ. ಮಗನ ಶಿಕ್ಷಣಕ್ಕಾಗಿ ಉತ್ತಮ ಗುರುಗಳನ್ನು ನೇಮಿಸಿ ಟಿಪ್ಪುವಿನ ಬೆಳವಣಿಗೆಯನ್ನು ಖಚಿತಪಡಿಸಿದರು. ಹೈದರ್ ಅಲಿಗೆ ವಿದೇಶಿಯರ ಮೇಲೆ ಅಷ್ಟಾಗಿ ನಂಬಿಕೆ ಇರಲಿಲ್ಲ. ಹೀಗಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರೆಗೆ ತಮ್ಮ ಅರಮನೆಯೊಳಗೆ ಸ್ಥಳ ನೀಡಲು ಅವರು ನಿರಾಕರಿಸಿದ್ದರು. ಇನ್ನು ತಮಗೂ ತಮ್ಮ ಕುಟುಂಬಕ್ಕೂ ಭದ್ರಕೋಟೆ ಅಂತ ನಂಬಿದ್ದ ಬೇದ್ನೂರು ಸಂಪೂರ್ಣವಾಗಿ ಸುರಕ್ಷಿತ ಸ್ಥಳವಾಗಿರಲಿಲ್ಲ. ಅಲ್ಲಿ ಪದೇ ಪದೇ ಎದುರಾಗುತ್ತಿದ್ದ ಅನಾರೋಗ್ಯ ಸಮಸ್ಯೆಗಳು ಹಾಗೂ ಹೈದರ್ ಅಲಿ ವಿರುದ್ಧ ಕೇಳಿ ಬರುತ್ತಿದ್ದ ಸಂಚುಗಳ ಕಾರಣದಿಂದ ಆ ಸ್ಥಳ ಅವರಿಗೆ ಅಸುರಕ್ಷಿತವಾಗಿತ್ತು. ಹೀಗಾಗಿ ಅವರು ಮತ್ತೆ ಮೈಸೂರಿನ ಕಡೆಗೆ ತೆರಳಬೇಕಾದ ಪರಿಸ್ಥಿತಿ ಬಂತು. ಬೇದ್ನೂರಿನ ಜಯ ಹೈದರ್ ಅಲಿ ಅಲ್ಲಿಗೆ ಸಮುದ್ರ ಮಾರ್ಗದತ್ತ ವಿಸ್ತರಣೆಗೂ ಸಹಾಯವಾಯಿತು. ಯಾಕಂದ್ರೆ ಬೇದ್ನೂರನ್ನು ವಶಪಡಿಸಿಕೊಂಡ ನಂತರ ಹೈದರ್ ಅಲಿಗೆ ಮಲ್ಬಾರ್ ಕರಾವಳಿಯ ಪ್ರಮುಖ ಬಂದರುಗಳು ಸಿಕ್ಕವು. ಅವುಗಳಲ್ಲಿ ಮಂಗಳೂರು ಪ್ರಮುಖವಾಗಿತ್ತು. ಈ ಬಂದರುಗಳನ್ನು ಬಳಸಿಕೊಂಡ ಹೈದರ್ ಅಲಿ ಒಂದು ಸಣ್ಣ ನೌಕಾಪಡೆಯನ್ನು ನಿರ್ಮಿಸಿದರು. ಪೋರ್ಚುಗೀಸರ ದಾಖಲೆಗಳ ಪ್ರಕಾರ ಈ ನೌಕಾಪಡೆ 1763 ಹಾಗೂ 1765ರ ನಡುವೆ ಸ್ಥಾಪಿಸಲ್ಪಟ್ಟಿದೆ. ಈ ನೌಕಾಪಡೆಗೆ ಆರಂಭದಲ್ಲಿ ಯುರೋಪಿಯನ್ನ ಅಧಿಕಾರಿಗಳು ನೇತೃತ್ವ ನೀಡಿದರು. ಮೊದಲ ಅಡ್ಮಿರಲ್ ಒಬ್ಬ ಇಂಗ್ಲಿಷ್ ವ್ಯಕ್ತಿಯಾಗಿದ್ದನು. ಮೊದಲೇ ಹೇಳಿದ ಹಾಗೆ ಹೈದರ್ ಅಲಿ ಯುರೋಪಿನ ಜನರ ಮೇಲೆ ನಂಬಿಕೆ ಕಡಿಮೆ.
ಹೀಗಾಗಿ ಸ್ವಲ್ಪ ದಿನಗಳ ನಂತರ ಹೈದರ್ ಅಲಿ ಬೇಗ್ ಅನ್ನೋ ಮೈಸೂರು ಅಧಿಕಾರಿ ಅವರನ್ನು ತಮ್ಮ ನೌಕಾಪಡೆಗೆ ನೇಮಕ ಮಾಡಿದರು. ಮಂಗಳೂರಿನಲ್ಲಿ ನೌಕಾಪಡೆ ಸ್ಥಾಪಿಸಿದ ಹೈದರ್ ಅಲಿ ಅಲ್ಲಿನ ಸಮುದಾಯದೊಂದಿಗೆ ಉತ್ತಮ ಸಂಬಂಧ ಹೊಂದುವುದು ಮುಖ್ಯವಾಗಿತ್ತು. ಇದನ್ನು ಕೂಡ ಹೈದರ್ ಅಲಿ ಉತ್ತಮವಾಗಿ ನಿಭಾಯಿಸಿದ್ರು. ಮಂಗಳೂರಿನ ಕ್ರಿಶ್ಚಿಯನ್ ಸಮುದಾಯದೊಂದಿಗೆ ಒಳ್ಳೆಯ ಸಂಬಂಧ ಹೊಂದಿದ್ರು. ಮಂಗಳೂರು ಪೋರ್ಚುಗೀಸ್ ಪ್ರಭಾವದ ಅಡಿಯಲ್ಲಿ ದೀರ್ಘಕಾಲ ಇದ್ದ ಕಾರಣ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ರೋಮನ್ ಕ್ಯಾಥಲಿಕ್ ಜನಸಂಖ್ಯೆ ಇತ್ತು. ಹೀಗಾಗಿ ಹೈದರ್ ಅಲಿ ಕ್ಯಾಥಲಿಕ ಪ್ರದಾಯದೊಂದಿಗೆ ಕೂಡ ಸ್ನೇಹ ಬೆಳೆಸಿದರು. ಅಷ್ಟೇ ಅಲ್ಲ, ಹೈದರ್ ಅಲಿ ಆಡಳಿತದಲ್ಲೂ ಕ್ರಿಶ್ಚಿಯನ್ ಅಧಿಕಾರಿಗಳು ಇದ್ದರು. ಅವರು ಶ್ರೀರಂಗಪಟ್ಟಣದಲ್ಲಿ ಕ್ರಿಶ್ಚಿಯನ್ ಚರ್ಚ್ ನಿರ್ಮಿಸಲು ಅನುಮತಿ ನೀಡಿದರು. ಮಂಗಳೂರಿನ ಜನರೊಂದಿಗೆ ಇಷ್ಟೆಲ್ಲ ಸ್ನೇಹದಿಂದ ಇದ್ದರು. ಮಂಗಳೂರಿನ ಜನರಲ್ಲಿ ಕೆಲವು ಅಸಮಾಧಾನವೂ ಇತ್ತು. ಯಾಕಂದ್ರೆ ಆ ಪ್ರದೇಶದಲ್ಲಿ ಹೈದರ್ ಅಲಿ ಅವರ ಹೆಚ್ಚಿನ ತೆರಿಗೆಯನ್ನು ವಿಧಿಸಿದ್ರು. 1761ರಲ್ಲಿ ಪಾಣಿಪತ್ ಯುದ್ಧದಲ್ಲಿ ಮರಾಠರು ಸೋತ ಬಳಿಕ ಅವರ ಶಕ್ತಿ ದುರ್ಬಲವಾಗಿತ್ತು. ಈ ಅವಕಾಶವನ್ನು ಬಳಸಿಕೊಂಡ ಹೈದರ್ ಅಲಿ ಮರಾಠರ ವಿರುದ್ಧ ಯುದ್ಧಕ್ಕೆ ಮುಂದಾಗುತ್ತಾರೆ. ಮೊದಲು ಅವರು ಮರಾಠರೊಂದಿಗೆ ಮೈತ್ರಿ ಹೊಂದಿದ್ದ ಬೇದೂರಿನ ರಾಣಿಯ ಮೇಲೆ ದಾಳಿ ನಡೆಸಿದರು. ಈ ಟೈಮ್ನಲ್ಲಿ ಬೇದೂರಿನ ರಾಣಿ ಹೈದರ್ ಅಲಿ ವಿರುದ್ಧ ಸವಣೂರು ನವಾಬನ ಸಹಾಯ ಕೇಳುತ್ತಾರೆ. ಆದ್ರೆ ಹೈದರ್ ಅಲಿ ನವಾಬನ ಮೇಲೆ ಒತ್ತಡ ಹಾಕಿ ಕೊನೆಗೆ ಧಾರವಾಡವರೆಗೆ ತಮ್ಮ ಪ್ರಭಾವವನ್ನು ವಿಸ್ತರಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ಆದರೆ ಮರಾಠರು ಸುಮ್ಮನಿರಲಿಲ್ಲ. ಪೇಶ್ವಾ ಮಾಧವರಾವ್ ಅವರ ನೇತೃತ್ವದಲ್ಲಿ ದೊಡ್ಡ ಸೇನೆ ಹೈದರ್ ಅಲಿ ವಿರುದ್ಧ ಹೋರಾಡಿತು. ರಟ್ಟಿಹಳ್ಳಿ ಮತ್ತು ಬ್ಯಾಟಲ್ ಆಫ್ ಜಡಿ ಹನ್ವಟಿ ಹೈದರ್ ಅಲಿಯನ್ನು ಮರಾಠರು ಸೋಲಿಸಿದರು. ಈ ಸೋಲಿನ ಪರಿಣಾಮವಾಗಿ ಅವರಿಗೆ ಬೇದ್ನೂರನ್ನು ತಾತ್ಕಾಲಿಕವಾಗಿ ಬಿಡಬೇಕಾಯಿತು. ಅವರು ತಮ್ಮ ಖಜಾನೆಯನ್ನು ಶ್ರೀರಂಗಪಟ್ಟಣಕ್ಕೆ ಸಾಗಿಸಿದರು. ಹಾಗೆ ಯುದ್ಧವನ್ನು ಅಂತ್ಯ ಮಾಡಲು ಹೈದರ್ ಅಲಿ ಮರಾಠರಿಗೆ 35 ಲಕ್ಷ ರೂಪಾಯಿಗಳನ್ನು ತೆರಿಗೆ ರೂಪದಲ್ಲಿ ನೀಡಬೇಕಾಯಿತು. 1766ರಲ್ಲಿ ಕಣ್ಣೂರು ರಾಜನ ಆಹ್ವಾನದಿಂದ ಹೈದರ್ ಅಲಿ ಮತ್ತೆ ಮಲಬಾರ್ ಪ್ರದೇಶಕ್ಕೆ ಬರ್ತಾರೆ. ಕಣ್ಣೂರು ರಾಜನ ಪರವಾಗಿ ಕ್ಯಾಲಿಕಟ್ನ ಜಮೂರಿನ ವಿರುದ್ಧ ಯುದ್ಧ ನಡೆಸಿದರು. ಈ ವೇಳೆ ಹೈದರ್ ಅಲಿಗೆ ಹಣ ನೀಡೋದಾಗಿ ಮಾತು ನೀಡಿದ್ದರು. ಅದನ್ನು ಪಾಲಿಸುವಲ್ಲಿ ಜಮೋರಿನ್ ಎಡವುತ್ತಾರೆ. ಹೀಗಾಗಿ ಹೈದರ್ ಅಲಿ ಅವರನ್ನು ಗೃಹ ಬಂಧನದಲ್ಲಿಟ್ಟಿದ್ದರು. ನಂತರ ಭಯಗೊಂಡ ಜಮೋರಿಯನ್ ತನ್ನ ಅರಮನೆಗೆ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡನು. ಈ ಮೂಲಕ ಕ್ಯಾಲಿಕಟ್ನಲ್ಲಿ ಇದ್ದ ಎರಡಿ ವಂಶದ ಆಡಳಿತ ಅಂತ್ಯವಾಯಿತು. ಆದರೆ ನಂತರ ಈ ಪ್ರದೇಶದಲ್ಲಿ ನಾಯರ್ ಸಮುದಾಯ ಬಂಡಾಯ ಎದ್ದಿತ್ತು. ಹೈದರ್ ಅಲಿ ಅದನ್ನು ಕಠಿಣವಾಗಿ ನಿಗ್ರಹಿಸಿದರು. ಸಾವಿರಾರು ಜನರನ್ನು ಕೊಲ್ಲಲಾಯಿತು ಮತ್ತು ಹಲವರನ್ನು ಬಲವಂತವಾಗಿ ಸ್ಥಳಾಂತರಿಸಲಾಯಿತು. ಹೈದರ್ ಅಲಿ ರಾಜ್ಯ ವಿಸ್ತರಣೆ ಹಾಗೂ ಯುದ್ಧಗಳಲ್ಲಿ ತೊಡಗಿದ್ರೆ ಇತ್ತ 1766ರಲ್ಲಿ ಮೈಸೂರು ಮಹಾರಾಜ ಕೃಷ್ಣರಾಜ ಒಡೆಯರ್ ನಿಧನರಾಗುತ್ತಾರೆ. ಈ ವೇಳೆ ಕೃಷ್ಣರಾಜ ಅವರ ಪುತ್ರರಾದ ನಂಜರಾಜ ಒಡೆಯರ್ ಅವರನ್ನು ಹೊಸದಾಗಿ ರಾಜರನ್ನಾಗಿ ಹೈದರ್ ಅಲಿ ನೇಮಿಸಿದ್ದರು. ಈ ರಾಜತ್ವ ಹಾಗೂ ಅಧಿಕಾರ ಕೇವಲ ನಿಯಮಿತ ಮಾತ್ರ. ಹೈದರ್ ಅಲಿ ಈ ಸಂದರ್ಭವನ್ನು ತಮ್ಮ ಅಧಿಕಾರವನ್ನು ಇನ್ನಷ್ಟು ಭದ್ರಪಡಿಸಿಕೊಳ್ಳಲು ಬಳಸಿಕೊಂಡರು. ಅರಮನೆಯ ಸಂಪೂರ್ಣ ನಿಯಂತ್ರಣವನ್ನು ಪಡೆದುಕೊಂಡರು. ಅರಮನೆಯನ್ನು ಲೂಟಿ ಮಾಡಿ ಅಲ್ಲಿನ ಸಿಬ್ಬಂದಿಯನ್ನು ಕಡಿಮೆ ಮಾಡಿದರು. ಈ ವೇಳೆಗೆ ಅರಮನೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಎಲ್ಲರೂ ಹೈದರ್ ಅಲಿಗೆ ಗುಪ್ತಚರತರಂತೆ ಕೆಲಸ ಮಾಡುತ್ತಿದ್ದರು. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು. ಇಂದು ವೀಕೆಂಡ್ಗಳಲ್ಲಿ ಜನರನ್ನು ಸೆಳೆಯುವ ಬೆಂಗಳೂರಿನ ಪ್ರಸಿದ್ಧ ಲಾಲ್ಬಾಗ್ ಉದ್ಯಾನವನವನ್ನು ನಿರ್ಮಿಸಿದ್ದು ಹೈದರ್ ಅಲಿ. ಈ ಉದ್ಯಾನವನವನ್ನು ಮೊಘಲ್ ಹಾಗೂ ಫ್ರೆಂಚ್ ತೋಟಗಾರಿಕೆಯ ಮಾದರಿಯಲ್ಲಿ ನಿರ್ಮಿಸಲಾಗಿತ್ತು. ಹೈದರ್ ಅಲಿ ಅಭಿವೃದ್ಧಿಯತ್ತ ಕೂಡ ಗಮನ ಹರಿಸಿದ್ರು ಅನ್ನೋದನ್ನ ಲಾಲ್ಬಾಗ್ ಸೂಚಿಸುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಮೈಸೂರಿನ ಅಧಿಕಾರ ವಹಿಸಿಕೊಂಡ ಹೈದರ್ ಅಲಿ ಹೇಗೆಲ್ಲ ರಾಜ ವಿಸ್ತರಣೆ ಮಾಡಿದ, ನೌಕಾಪಡೆ ಸ್ಥಾಪಿಸಿದ ಅನ್ನೋದನ್ನು. ಮುಂದಿನ ಎಪಿಸೋಡ್ನಲ್ಲಿ ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಈ ಯುದ್ಧಗಳು ಮೈಸೂರಿನ ಮೇಲೆ ಯಾವೆಲ್ಲ ಪರಿಣಾಮ ಬೀರಿದವು ಅನ್ನೋದನ್ನು ನೋಡೋಣ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಧನ್ಯವಾದಗಳು.